ನಮಸ್ಕಾರ ಸ್ನೇಹಿತರೆ, ನಾನು ನಿಮ್ಮ ಸ್ನೇಹಿತ ಸಚಿನ್ ಬಾರಟ್ಟಿ. ನಮ್ಮ ಹಿರಿಯರು ಒಂದು ಅದ್ಭುತವಾದಂಥ ಮಾತನ್ನು ಹೇಳಿದ್ದಾರೆ. ಜ್ಞಾನ ವೃದ್ಧಿ ಮತ್ತು ಬುದ್ಧಿ ಬೆಳವಣಿಗೆ ಆಗಬೇಕಾದರೆ ಎರಡು ಮಾರ್ಗಗಳನ್ನು ಅವರು ತಿಳಿಸಿಕೊಟ್ಟಿದ್ದಾರೆ. ಮೊದಲನೆಯದಾಗಿ ಜಗತ್ತನ್ನು ಸುತ್ತಾಡುವುದರಿಂದ, ಬೇರೆ ಬೇರೆ ಸ್ಥಳಗಳಿಗೆ ಭೇಟಿ ಕೊಡುವುದರಿಂದ ನಿಮ್ಮ ಬುದ್ಧಿ ಮತ್ತು ನಿಮ್ಮ ಜ್ಞಾನ ವೃದ್ಧಿಯಾಗುತ್ತದೆ. ಎರಡನೆಯದಾಗಿ ಪುಸ್ತಕಗಳನ್ನು ಓದುವುದರಿಂದ. ನಾವು ಇವತ್ತು ಮಾತಾಡೋಣ ಎರಡನೆಯ ವಿಷಯದ ಬಗ್ಗೆ, ಪುಸ್ತಕಗಳ ಬಗ್ಗೆ. ಅಂತಹದೇ ಎರಡು ವಿಶೇಷವಾದ ಪುಸ್ತಕಗಳ ಬಗ್ಗೆ ಇವತ್ತು ನಾನು ನಿಮಗೆ ತಿಳಿಸ್ತೇನೆ. ಮೊದಲನೆಯದಾಗಿ ಇಕಿಗಾಯ್. ಇದು ಮೂಲತಃ ಜಪಾನಿ ಪುಸ್ತಕವಾಗಿದ್ದು ಇದನ್ನು ಬರೆದಿರುವಂಥ ಲೇಖಕರು ಹೆಕ್ಟರ್ ಗಾರ್ಜಿಯಾ ಮತ್ತು ಫ್ರಾನ್ಸೆಸ್ಕೋ ಮಿರಾಯ್. ಈ ಒಂದು ವಿಶೇಷವಾದ ಪುಸ್ತಕದಲ್ಲಿ ಜೀವನದ ಮುಖ್ಯ ಉದ್ದೇಶವನ್ನು ಯಾವ ರೀತಿ ನೀವು ಕಂಡುಕೋಬಹುದು, ಜೀವನ ಪೂರ್ತಿ ಸಂತೋಷವಾಗಿ ಯಾವ ರೀತಿ ನೀವು ಜೀವನವನ್ನು ಕಳೀಬಹುದು, ಉಪವಾಸವನ್ನು ಯಾವ ರೀತಿ ಮಾಡಬೇಕು ಮತ್ತು ನಿಮ್ಮ ಬುದ್ಧಿಯ ನಿಮ್ಮ ಅಂತರ್ಶಕ್ತಿಯನ್ನು ಯಾವ ರೀತಿ ನಿಮ್ಮ ಶಕ್ತಿಯನ್ನಾಗಿ ಮಾರ್ಪಡಿಸ್ಕೋಬಹುದು ಅನ್ನೋದರ ಬಗ್ಗೆ ತುಂಬ ವಿಸ್ತಾರವಾಗಿ ತುಂಬ ಸುಂದರವಾಗಿ ಹೇಳಲಾಗಿದೆ. ಮತ್ತೊಂದು, ಈ ಪುಸ್ತಕದಲ್ಲಿ ನಿಮ್ಮ ವೈಯಕ್ತಿಕ ಗೊಂದಲಗಳನ್ನು ಯಾವ ರೀತಿ ಸರಿಪಡಿಸ್ಕೋಬೇಕು, ಸಮಾಜದಲ್ಲಿ ಸಮತೋಲನವನ್ನು ಯಾವ ರೀತಿ ಕಾಪಾಡ್ಕೋಬೇಕು ಅನ್ನುವುದರ ಬಗ್ಗೆ ತುಂಬ ಸುಂದರವಾಗಿ ಹೇಳಲಾಗಿದೆ. ಇಂತಹದೇ ಎರಡನೇ ವಿಶೇಷವಾದ ಪುಸ್ತಕ 5am ಕ್ಲಬ್. ಇದನ್ನು ಬರೆದಿರುವಂಥ ಲೇಖಕರು ರಾಬಿನ್ ಶರ್ಮಾ. ಈ ಪುಸ್ತಕ ನಿಮ್ಮ ಜೀವನವನ್ನು ಬದಲಾಯಿಸುತ್ತೆ. ಯಾಕಂದರೆ ವೈಯಕ್ತಿಕವಾಗಿ ಈ ಎರಡೂ ಪುಸ್ತಕಗಳನ್ನು ನಾನು ಓದಿದ್ದೇನೆ, ಅದರ ಪ್ರಯೋಜನಗಳನ್ನು ಪಡ್ಕೊಂಡಿದ್ದೇನೆ. ನನ್ನ ಜೀವನದಲ್ಲಿ ತುಂಬ ದೊಡ್ಡ ದೊಡ್ಡ ಬದಲಾವಣೆಗಳನ್ನು ನಾನು ಕಂಡಿದ್ದೇನೆ. 5am ಪುಸ್ತಕದಲ್ಲಿ ಬೆಳಿಗ್ಗೆ ಬೇಗ ಏಳುವುದರಿಂದ ಯಾವ ರೀತಿಯ ಪ್ರಯೋಜನಗಳನ್ನು ನೀವು ಪಡೆದುಕೊಳ್ಳಬಹುದಾಗಿದೆ, ಯಶಸ್ವಿ ವ್ಯಕ್ತಿಗಳು ಯಾವ ರೀತಿ ಮುಂಜಾನೆಯ ಸಮಯವನ್ನು ಅವರ ಶಕ್ತಿಯ ಸಮಯವನ್ನಾಗಿ ಮಾರ್ಪಡಿಸ್ಕೋತಾರೆ, ಬೆಳಿಗ್ಗೆ ವಿಶೇಷವಾದಂಥ ವಾತಾವರಣ ನಿಮಗೆ ಯಾವ ರೀತಿ ಪ್ರೇರಣೆ ಕೊಡುತ್ತದೆ, ಇವೆಲ್ಲದರ ಬಗ್ಗೆ ತುಂಬ ಸುಂದರವಾಗಿ ಈ ಪುಸ್ತಕದಲ್ಲಿ ಬರೆಯಲಾಗಿದೆ. ಈ ಪುಸ್ತಕದಿಂದ ನನಗೆ ತುಂಬ ಪ್ರಯೋಜನವಾಗಿದೆ. ಮುಂಬರುವ ದಿನಗಳಲ್ಲಿ ನೀವು ಇದರ ಪ್ರಯೋಜನ ಪಡ್ಕೋತೀರಿ, ಇವುಗಳನ್ನು ಓದ್ತೀರಿ ಅಂತ ನಾನು ಆಸೆ ಪಡ್ತೀನಿ.